ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ತಿರೋದು ಕ್ವಿಕ್ ಆ್ಯಂಡ್ ಸೂಪರ್ ಡಿಲಿಷಿಯಸ್ ಈಸಿ ಇನ್ಸ್ಟೆಂಟ್ ಮ್ಯಾಂಗೋ ರಸಮಲೈ ಮಾಡೋಣ. 1 ಕಪ್ ಮ್ಯಾಂಗೋ ಹಾಕಿದ್ದೀನಿ, ತೊಳೆದು ನೀಟಾಗಿ ಪಲ್ಪೆಲ್ಲ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಮ್ಯಾಂಗೋ 1 ಕಪ್ ಹಾಕಿದ್ದೀನಿ. ಇದಕ್ಕೆ ಸ್ವೀಟ್ ಕಮ್ಮಿಯಾಗಿ ಒಂಚೂರು 4 ಸ್ಪೂನಷ್ಟು ಸಕ್ಕರೆ, ಶುಗರ್ ಹಾಕ್ಕೊಂಡು ಇದು ಮಾಡಿದ್ದೀನಿ. ಇವಾಗ ಬ್ಲೆಂಡ್ ಮಾಡ್ಕೊಳ್ತೀನಿ. ನೋಡಿ ಬ್ಲೆಂಡ್ ಆಗಿದೆ. ಮ್ಯಾಂಗೋ ಪಲ್ಪ್ ಇದು ಒಂದು ಥಿಕ್ನೆಸ್ ಬರೋವರೆಗೂ ಇದನ್ನ ಇದು ಮಾಡ್ಕೋಬೇಕು, ಫ್ರೈ ಮಾಡಬೇಕು. ಮೀಡಿಯಮ್ ಸ್ಲಿಮ್ಮಲ್ಲೇ ಮಾಡ್ಕೊಳ್ಳಿ, ಒಂದು ಥಿಕ್ನೆಸ್ ಬರಲಿ. ಟ್ರಾನ್ಸ್ಪರೆಂಟ್ ಆಗಿ ಒಂಚೂರು ಥಿಕ್ನೆಸ್ ಬಂದಿದೆ. ಇವಾಗ ಇಷ್ಟು ಬಂದರೆ ಸಾಕು ಥಿಕ್ನೆಸ್ ಆಗಿ. ಈಗ 1 ಬಟ್ಲು ಮಿಲ್ಕ್ ಪೌಡರ್, ನೋಡಿ ಇವಾಗ ಇದು ಇನ್ನೂ ತಿಕ್ಕಾಗಿದೆ. ಇವಾಗ ನೋಡಿ ಇಷ್ಟಾದರೆ ಸಾಕು. ಇದು ಕೋಲ್ಡ್ ಆಗಲಿ. ಇವಾಗ ಇದು ಒಂದು ಪ್ಯಾನ್ ಇದರಲ್ಲಿ ಪಟ್ಲಲ್ಲಿ ತೆಗ್ದಿಕೊಳ್ಳೋಣ. ಇದು ಅವಲೇ ಇದು ಮಾಡ್ಕೊಂಡಿದ್ವಲ್ಲ ಕ್ರೀಮ್ನ, ಅದು ಕ್ರೀಮ್ ರೆಡಿಯಾಗಿದೆ, ಗಟ್ಟಿಯಾಗಿದೆ. ಇವಾಗ ಇದನ್ನ ಬ್ರೆಡ್ನ ಈ ಥರ ರೌಂಡಾಗಿ ಇದು ಮಾಡ್ಕೋಬೇಕು. ಇದೇನು ವೇಸ್ಟ್ ಆಗಲ್ಲ, ಟಿಕ್ಕಿ ಮಕ್ಕಿ ಮಾಡುವಾಗ ಹಾಕೋಬೋದು ಅದನ್ನ. ಇವಾಗ ಮಾಡೋಣ. ನೋಡಿ ಎಲ್ಲ ಈ ಥರ ಮಾಡಿಕ್ಕೋಬೇಕಿದ್ದ. ಇದು ಅಂಟುತ್ತೆ ಕೈಗೆ, ಸ್ವಲ್ಪ ಇದ್ರ ಥರ ಮಾಡಿಕೊಂಡು ಕ್ಲೀನಾಗಿ ಮೆತ್ತಗೆ ಮಾಡ್ಕೋಬೇಕು. ಅದನ್ನ ಸಾಫ್ಟಾಗಿರುತ್ತೆ ಜಾಸ್ತಿ. ನೋಡಿ ಬ್ರೆಡ್ನ ಅವನ್ನೇ ರೌಂಡಾಗಿ ಇದು ಮಾಡ್ಕೊಂಡಿದ್ವಲ್ಲ, ಅದನ್ನ ಈ ಥರ ಇವಾಗ ಅದರೊಳಗೆ ಅವನ್ನೇ ಇದು ಮಾಡ್ಕೊಂಡಿದ್ವಲ್ಲ, ನೋಡಿ ಇದ್ರೊಳಗೆ ಇಟ್ಬಿಟ್ಟಿಂಗೆ ಈಗ ಸೈಡ್ಸಿಗೆ ಇದು ಮಿಲ್ಕ್ ತಗೊಂಡಿದ್ದೀನಿ. ನೋಡಿ ಈ ಥರ ಕ್ಲೋಸ್ ಮಾಡ್ಕೋಬೇಕು. ಅದನ್ನ ಅದೇನು ಓಪನ್ ಆಗಲ್ಲ, ಮಿಲ್ಕ್ ಹಾಕಿದೆಯಲ್ಲ ಕ್ಲೋಸ್ ಆಗುತ್ತೆ ಅದು. ಇನ್ನೊಂದು ಮಾಡಿ ತೋರಿಸ್ತೀನಿ ನೋಡಿ. ಸೈಡ್ಗೆಲ್ಲ ಮಿಲ್ಕ್ ಹಾಕ್ಕೊಂಡು ಅದು ನೀಟಾಗಿ ಕ್ಲೋಸ್ ಆಗುತ್ತೆ ಅವಾಗ. ನೋಡಿ
ಇನ್ನೊಂದು ಮ್ಯಾಂಗೋ ಇತ್ತಲ್ಲ ಅದು ತೊಳೆದ್ಬಿಟ್ಟು ನೋಡಿ ಪಲ್ಪ್ನ ತೆಗೆದುಕೊಂಡಿದ್ದೀನಿ. ಸ್ವಲ್ಪ ಒಂದು ಬಟ್ಲು ಮಾವಿನ ಹಣ್ಣು, ಏಲಕ್ಕಿ ಕಾಯಿ, ಶುಗರ್ ಒಂದು 2 ಸ್ಪೂನ್ ಆದರೆ ಸಾಕು, ಸ್ವೀಟ್ ಇರುತ್ತೆ ಮಾವಿನ ಹಣ್ಣಲ್ಲಿ. ಇದು ಬ್ಲೆಂಡ್ ಮಾಡ್ಕೊಬರ್ತೀನಿ. ಹಾಲನ್ನ ಕಾಯಿಸಿ ಆರಿಸ್ಬಿಟ್ಟು ಚಿಲ್ಡ್ ಮಾಡಿಕ್ಕಿದ್ದೀನಿ. ಇವಾಗ ಮ್ಯಾಂಗೋದು ಪ್ಯೂರಿ ತಂದ್ವಲ್ಲ ಅದನ್ನ ಇದ್ರೊಳಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಆ ಬ್ರೆಡ್ ಮೇಲೆ ಹಾಕೋಕ್ಕೆ ಮ್ಯಾಂಗೋದು ರೆಡಿ ಆಯಿತು. ಇಷ್ಟ ಕಾಣ್ತಾ ಇದೆ. ಇದ್ರ ಮೇಲೆ ಕ್ವಿಕ್ಕಾಗಿ ಈಸಿಯಾಗಿ ಯಾರನ್ನ ನೆಂಟರು ಬಂದಾಗ ಇಲ್ಲ ಸ್ವೀಟ್ ತಿನ್ನಬೇಕು ಅನಿಸ್ದಾಗ ಈಸಿಯಾಗಿ ಮಾಡ್ಕೊಬೋದು. ಇದನ್ನ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕೋಣ. ನೋಡಿ ಎಷ್ಟು ಸೂಪರ್ ಆ್ಯಂಡ್ ಟೇಸ್ಟಿ, ಕ್ರೀಮ್ ಆ್ಯಂಡ್ ಟೇಸ್ಟಿಯಾಗಿ ಕಾಣ್ತಾ ಇದೆ.